ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಸಾರ್ವಜನಿಕರು ಕಡ್ಡಾಯವಾಗಿ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಮೂಲಕ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈ ಮೂಲಕ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಮತ್ತು ಎಲ್ಲ ಮತಬಾಂಧವರಿಗೆ, ತಾಯಂದಿರಿಗೆ, ನಾನು ಯುವಕರಿಗೆ ಬಹಳ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಇದೇ 30ನೇ ತಾರೀಕು ದಿವಸದಿಂದ SIR ಪ್ರಾರಂಭ ಆಗಿದೆ. ಈಗ ಒಂದು ಒಳ್ಳೆಯ ಆರೋಗ್ಯಕರವಾದಂಥ ಎಲ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ವೋಟರ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ತಮ್ಮ ಮತದಾನದ ಹಕ್ಕನ್ನ ಏನಪ್ಪಾ ಅಂದ್ರೆ ಮನೆ ಮನೆಗೆ ಬಂದಾಗ ಈ 30ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಕೂಡ ಪ್ರತಿಯೊಬ್ಬರು ವಾರ್ಡ್ನಲ್ಲಿ, ಬೂತ್ನಲ್ಲಿ BLAಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು, ಅಧಿಕಾರಿಗಳು ಬಂದು ತಮಗೆ ಫಾರಂ ಕೊಡ್ತಾರೆ. ಫಾರಂ ಕೊಟ್ಟಿರ್ತಕ್ಕಂಥ ಫಾರಂ ಅನ್ನ ತೆಗೆದುಕೊಂಡು ಅದರಲ್ಲಿ ಇರ್ತಕ್ಕಂಥ ಎಲ್ಲ ಅಂಕಿಅಂಶಗಳನ್ನ ತುಂಬಿ ಬೇಕಾದಂತ ಕಾರ್ಡ್ಗಳನ್ನ, ಆಧಾರ್ ಕಾರ್ಡ್ ಆಗಿರ್ಬೋದು, ಬೇರೆ ಬೇರೆ ಕಾರ್ಡ್ಗಳ ಅಗತ್ಯ ಏನಪ್ಪ ಅಂದ್ರೆ ಫಾರಂ ಅನ್ನ ಭರ್ತಿ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಯಾಕಂದ್ರೆ ಇದು ಬಹಳ ಮುಖ್ಯವಾದಂತ ವಿಚಾರ. ಈ ಮತದಾನದ ಹಕ್ಕಿದ್ರೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಪಡೀಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾರು ಮತದಾರರ ಪಟ್ಟಿಯಲ್ಲಿ ಬರುವುದಿಲ್ಲ ಅವ್ರಿಗೆ ಯಾವುದೇ ರೀತಿಯಿಂದ ಸೌಲಭ್ಯಗಳು ಸಿಗೋದಿಲ್ಲ. ಪಾಂಚ್ ಗ್ಯಾರಂಟಿ ಏನಪ್ಪ ಇರ್ತಕ್ಕಂಥದ್ದು ಕೂಡ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರೆ, ಬೇರೆ ಬೇರೆ ಸೌಲಭ್ಯಗಳು ಕೂಡ ವಂಚಿತರಾಗ್ತಾರೆ. ದಯಮಾಡಿ ತಾವೆಲ್ಲರೂ ಮತ್ತು BLA ಏನಿದ್ದಾರೆ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ಮತದಾನದ ಹಕ್ಕನ್ನು ತಾವು ಸ್ವತಃ ಏನಪ್ಪ ಅಂದ್ರೆ ಆಸಕ್ತಿಯಿಂದ ಬಂದು ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದು. ಇದು 1 ತಿಂಗಳ ನಂತರ ಮತ್ತೆ ಯಾರ್ಯಾರು ಮತ ಕೈ ಬಿಟ್ಟು ಹೋಗಿದ್ದಾರೆ ಅವರನ್ನ ಅಬ್ಜೆಕ್ಷನ್ ಇದ್ರೆ ಅದನ್ನ ಮಾಡ್ಲಿಕ್ಕೆ 1 ತಿಂಗಳ ಕೂಡ ಅದಕ್ಕೆ ಸಮಯ ಇದೆ. ಇದರ ಉಪಯೋಗವನ್ನ ಎಲ್ಲರೂ ಮಾಡಿಕೊಂಡು ಯಾರು ಈ ವೋಟರ್ ಲಿಸ್ಟ್ ನಿಂದ ಹೊರಗುಳಿಬಾರ್ದು. ಎಲ್ಲರೂ ಕೂಡ ವೋಟರ್ ಲಿಸ್ಟ್ ನಲ್ಲಿ ಸೇರ್ತಕ್ಕಂಥದ್ದು ಬಹಳ ದೇಶದ ಒಂದಿದರ ಸಲುವಾಗಿ ಬಹಳ ಅತಿ ಅವಶ್ಯಕವಾಗಿದೆ. ಇದನ್ನ ಎಲ್ಲರೂ ಉಪಯೋಗ ಮಾಡಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೀನಿ. ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಇಂದು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸಾರ್ವಜನಿಕರಿಗೆ ಹೆಲ್ಮೆಟ್ ಧರಿಸುವಂತೆ ಜಾಗೃತಿ ಮೂಡಿಸಿದರು.
ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಸಂಚಾರ ಸುಧಾರಣೆಗೋಸ್ಕರ ಏನು AI ಬೇಸ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತಂದಿದ್ದೀವಿ. ಅದ್ರ ಜೊತೆಗೆ ನಿರಂತರವಾಗಿ ಕಳೆದ 2-3 ತಿಂಗಳಿಂದ ನಾವು ಅವೇರ್ನೆಸ್ಗಳನ್ನು ಮಾಡ್ತಾ ಇದ್ದೀವಿ. ಈ ಏನು ಅವೇರ್ನೆಸ್ ಹಿನ್ನೆಲೆಯಲ್ಲಿ ಏನು ಸುಧಾರಣೆ ಆಗಬೇಕಾಗಿತ್ತು, ಒಂದು 80% ಪ್ಲಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಬದಲಾವಣೆ ಆಗ್ತಾರೆ ಅಂತಂದು. ಬಟ್ ಒಂದು 20 to 25% ಅಷ್ಟೇ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಏನು ಅವೇರ್ನೆಸ್ ಇದೆ ಅದ್ರ ಜೊತೆಗೆ ಫೀಲ್ಡಿಗೆ ಇಳಿದು ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ನಮ್ಮ ತಂಡಗಳನ್ನು ಮಾಡಿದ್ದೀವಿ. 10 ರಿಂದ 12 ತಂಡಗಳು ದಿನನಿತ್ಯ ಸರ್ಪ್ರೈಸ್ ಆಗಿ ವಿವಿಧ ಸ್ಥಳಗಳಲ್ಲಿ, ವಿವಿಧ ಜಂಕ್ಷನ್ಗಳಲ್ಲಿ ಚೆಕ್ ಮಾಡ್ತಾರೆ, ತಪಾಸಣೆ ಮಾಡ್ತಾರೆ. ಯಾರು ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ದಂಡ ಹಾಕ್ತಾರೆ. ಅದರ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದ ಏನು ಈ ಡ್ರೈವ್ ಸ್ಟಾರ್ಟ್ ಮಾಡಿದ್ವಿ ಅವಾಗ್ಲಿಂದ ನಿಯರ್ಲಿ 50% ಅಷ್ಟು ಸುಧಾರಣೆ ಆಗಿದೆ. ಇದೇನು ತೋರಿಸುತ್ತೆ ಅಂತಂದ್ರೆ, ಏನು ಸಾರ್ವಜನಿಕರಿದ್ದಾರೆ ಎಲ್ಲರ ಹತ್ರ ಈ ಸಂಚಾರ ನಿಯಮಗಳ ಅರಿವಿದೆ. ಅದರ ಒಂದು ಅರಿವು ಮೂಡಿಸ್ಲಿಕ್ಕೋಸ್ಕರ ಕಡ್ಡಾಯವಾಗಿ ತಮ್ಮ ಸುರಕ್ಷತೆಗೋಸ್ಕರ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ, ಮತ್ತು ಒಂದು ವೇಳೆ ಉಲ್ಲಂಘನೆ ಮಾಡಿದ್ರೆ ದಂಡವನ್ನು ತೆತ್ತಬೇಕಾಗುತ್ತೆ. ನಮ್ಗೆ ಯಾರಿಗೂ ದಂಡ ಹಾಕ್ಲಿಕ್ಕೆ ಇಷ್ಟ ಇಲ್ಲ. ಆದರೂ ಕೂಡ ಒಂದು ವೇಳೆ ತಾವು ಅರಿವಿದ್ರೂ ಕೂಡ ಉಲ್ಲಂಘನೆ ಮಾಡಿದ್ರೆ ದೆನ್ ವಿ ವಿಲ್ ಬಿ ಫೋರ್ಸ್ ಟು ಇಂಪೋಸ್ ಫೈನ್. ಸೊ ಹಾಗಾಗಿ ಹೇಳ್ತಾ ಇದ್ದೀವಿ, ದಯವಿಟ್ಟು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ, ನಿಮ್ಮ ಸುರಕ್ಷತೆಗೋಸ್ಕರ, ನಿಮ್ಮ ಕುಟುಂಬಗೋಸ್ಕರ ಮತ್ತು ಸಾಮಾಜಿಕ ಜವಾಬ್ದಾರಿಯಿಂದ ಅದನ್ನು ಅರಿತು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ. ಮತ್ತು ಒಂದು ವೇಳೆ ಉಲ್ಲಂಘನೆ ಮಾಡಿದರೆ ಸರ್ಪ್ರೈಸ್ ಆಗಿ ಯಾವುದೇ ಜಂಕ್ಷನ್ಗಳಲ್ಲಿ ಇರ್ಬೋದು 100% ನಾವು ಇದು ನಿರಂತರವಾಗಿ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ. ಮತ್ತು ನಮ್ಮ ಏನು ತಂಡ ಇದೆ, ತಮ್ಮ ಎಲ್ಲ ತಂಡದಲ್ಲಿರುವ ಅಧಿಕಾರಿ ಸಿಬ್ಬಂದಿಯವರು ಕೂಡ ಎಚ್ಚರಿಕೆಯಲ್ಲಿದ್ದೀವಿ. ಸಾರ್ವಜನಿಕರಿಗೆ ಸೌಜನ್ಯದ ಜೊತೆ ವರ್ತಿಸಬೇಕು ಮತ್ತು ಯಾರು ಉಲ್ಲಂಘನೆ ಮಾಡ್ತಾರೋ ಅವ್ರಿಗೆ ಗೌರವಿತ ಟ್ರೀಟ್ ಮಾಡಿ ದಂಡ ಕಟ್ಟಿಸ್ಬೇಕಂತ ಹೇಳಿದ್ದೀವಿ. ಮತ್ತು ಅದೇ ರೀತಿ ಸಾರ್ವಜನಿಕರು ಕೂಡ ಎಲ್ಲೇ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಇದ್ದಾರೆ ಅವ್ರ ಜೊತೆ ಯಾವುದೇ ರೀತಿ ಅನುಚಿತವಾಗಿ ವರ್ತನೆ ಮಾಡಿದ್ರೆ ಅವ್ರ ಮೇಲೆ ಮತ್ತೆ ವಿವಿಧ ರೀತಿಯಲ್ಲಿ ಕೂಡ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಕೆಲವರು ಏಕವಚನದಲ್ಲಿ ಮಾತಾಡುವಂಥದ್ದು, ಅಧಿಕಾರಿ ಸಿಬ್ಬಂದಿಯವ್ರ ಕಡೆ ಕೈ ಮಾಡಿ ತೋರಿಸುವಂಥದ್ದು, ಅಂಥದ್ದು ಯಾವುದಕ್ಕೂ ನಾವು ತಾಳ್ಲಿಕ್ಕಾಗಲ್ಲ. ಅಂಥದ್ದು ಯಾವುದಕ್ಕೂ ಅವಕಾಶ ಮಾಡಿಕೊಡ್ಬೇಡಿ. ಏನು ಡ್ರೈವ್ ಇದೆ ಇದರ ಒಂದು ಆಬ್ಜೆಕ್ಟಿವ್, ಒಂದು ಏನು ಸದುದ್ದೇಶ ಇದೆ ಅದನ್ನು ಅರ್ಥ ಮಾಡಿಕೊಂಡು ಸಹಕಾರ ನೀಡಿ ಮತ್ತು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ವಿಕಾಸ ಅಕಾಡೆಮಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಸ್ಫೋಟಕ ವಯಸ್ಸು ಸಂಬಂಧಗಳು ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ವಿಕಾಸ ಅಕಾಡೆಮಿ ಕಲಬುರಗಿ ಸಹಯೋಗ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಹಾಗೂ ಉಪನ್ಯಾಸಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಸ್ಫೋಟಕ ವಯಸ್ಸು ಸಂಬಂಧಗಳು ಎಂಬ ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮವು ದಿನಾಂಕ 3ನೇ ಜುಲೈ 2026 ಶುಕ್ರವಾರದಂದು ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಕಲಬುರಗಿ ನಗರದ ಕೋರ್ಟ್ ರಸ್ತೆಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ದಿ ಇನ್ಸ್ಟಿಟ್ಯೂಷನ್ಸ್ ಆಫ್ ಇಂಜಿನಿಯರ್ಸ್ ಕಲಬುರಗಿ ಸ್ಥಳೀಯ ಕೇಂದ್ರದ ವಿಶ್ವೇಶ್ವರಯ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ನ ಅಧ್ಯಕ್ಷರು ಹಾಗೂ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಆಗಮಿಸಿದ್ದರು. ಸಮ್ಮೇಳನದ ಮಾರ್ಗದರ್ಶಕರಾದ ವಿಕಾಸ ಅಕಾಡೆಮಿ ಕಲಬುರಗಿಯ ಸಂರಕ್ಷಕರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಪದವಿ ಪೂರ್ವ ಕಾಲೇಜುಗಳ 20 ವಿದ್ಯಾರ್ಥಿಗಳು ಮತ್ತು 2 ಉಪನ್ಯಾಸಕರಿಗೆ ಮಾತ್ರ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಒಂದು ಸಲ ಚಟಕ್ಕೆ ಬಿದ್ರಿ ಮುಗಿಯಿತು. ರಾಯಚೂರು ಜಿಲ್ಲೆಯಲ್ಲಿ ಅದೇ ಕಿರಾಣಿ ಅಂಗಡಿಗಳಲ್ಲಿ ಇದು ಸಿಗ್ತದೆ. ನಮ್ಮ ಮಕ್ಕಳ ಕೊಡೆ ನಾವು ಮಾಡ್ತೀವಿ ಅಂತ ಕಿರಾಣಿ ಅಂಗಡಿಯವರಿಗೂ ಅನಿಸೋದಿಲ್ಲ. ನೀವು ಗುಡ್ಡ ನೋಡಿದಿರಲಿಲ್ಲ, ನೀವು ಯಾವುದೇ ಬಜಾರ್ನಲ್ಲಿರ್ತಕ್ಕಂಥ ಅಂಗಡಿಗೆ ಹೋಗಿ ಕೇಳಿ, ಆ ದುಕಾನ್ ಮಾಲಕ್ ನಿಮ್ಗೆ ಯಾರಾದ್ರೂ ಖೂನ ಇದ್ರೆ 5,000 ರೂಪಾಯಿ ವ್ಯಾಪಾರ ಆಗ್ತಿತ್ತಂದ್ರೆ ನನ್ನ ಅಂಗಡಿಯಲ್ಲಿ 3,000 ರೂಪಾಯಿ ಗುಡ್ಡ ಮಾರಾಟ ಆಗುತ್ತೆ ಅಂತ ಹೇಳ್ತಾನೆ. ಬೇರೆ ಸಾಮಾನು ನೋಡ್ಲಿಕ್ಕೆ ಜನ ಖರೀದಿ ಮಾಡೋದು ಯಾವುದು? ಗುಡ್ಡ. ಈ ರೀತಿ ತನ್ನ ತಂದೆಗೆ, ತಾಯಿಗೆ, ಪರಿವಾರಕ್ಕೆ, ತಮ್ಮ ವಂಶಕ್ಕೆ, ಸಾಲಿಗೆ ಚೆನ್ನಾಗಿ ಓದಿ ಕೊಡುವ ಮಕ್ಕಳಾಗುವ ಬದಲು ಕೈ ಚಾಚುವ ಮಕ್ಕಳಾಗಿ ನಾಯಿಯಂತೆ ಬದುಕು ಮಾಡುವ ಮನುಷ್ಯರ ಜೀವನವಾಗಿ ನಮ್ಮ ಜೀವನವನ್ನು ನಾವು ಚಿಕ್ಕ ವಯಸ್ಸಿನಲ್ಲಿಯೇ ಹಾಳು ಮಾಡಿಕೊಳ್ಳುತ್ತೇವೆ. ಮಕ್ಕಳೇ, ಈ ಬದುಕು ನಿಮ್ಮದು ದೊಡ್ಡದಾದಂಥ ಬದುಕು. ಅದಕ್ಕಾಗಿ ಜಾನಪದ ಕಲಾವಿದರು
ಹಿಂದ್ಕೊಂಡು ಹೋದ 15 ದಿವಸದಿಂದ ಬಂದೆ ಅಮೆರಿಕದಿಂದ ಪಾಠ ಮಾಡಬೇಕಾದ್ರೆ ಒಂದು ಯೂನಿವರ್ಸಿಟಿ ಒಳಗೆ ಕೇಳಿದೆ ಸಕ್ಸಸ್ ಅಂದ್ರೆ ಏನು. ಒಬ್ಬ ಅಮೆರಿಕನ್ ಹುಡುಗಿ MBA ಹುಡುಗಿ ಪಾಠ ಮಾಡೋದು ನಾನು ಆ ಹುಡುಗಿ ಬಗ್ಗೆ ಸಕ್ಸಸ್ ಅಂದ್ರೆ ಬಹಳಷ್ಟು ಭಕ್ತಿ ಇರಬೇಕು ಅಂತ ಮಾಡಿದ್ದೀನಿ. ಸಕ್ಸಸ್ ಮೀನ್ಸ್ ಲಾಟ್ ಆಫ್ ಮನಿ. ಹೌದು ಅನಿಸ್ತದೆ. ಸಕ್ಸಸ್ ಅಂದ್ರೆ ದುಡ್ಡು ಅಂತ ಅನಿಸ್ತದೆ. ದುಡ್ಡಿದ್ರೆ ಸಕ್ಸಸ್ ಅಂತ ಅನ್ಸಂಗಿಲ್ಲ. ನಮ್ಮಲ್ಲೆಲ್ಲ ಹಾಗೆ ಮಾತಾಡ್ತೀವಿ ನಾವು. 10 ವರ್ಷದಿಂದ ಏನಿದ್ದೀವಿ ಸೈಕಲ್ ಇದ್ದೀವಿ ನಮ್ಗೆ. ಈಗ ನೋಡ್ರಿ ಕಾರ್ ಏನೋ ಬಂದೇನೋ ಭಾಳ ಆಗಿಲ್ಲ ಭಾರಿ ಯಶಸ್ಸು ಬಂದ್ಬಿಟ್ಟು ನಮ್ಗೆ. ನಮ್ಮನ್ನು ಕಲ್ಪನೆ ಏನಿದೆ ಅಂದರೆ ದುಡ್ಡು ಬಂದರೆ ಯಶಸ್ಸು ಬಂತು ಅಂತ ಅಲ್ಲ. ನಾನು ಅದೇ ಕ್ಲಾಸ್ನಾಗ ಹುಡುಗರಿಗೆ ಹೇಳಿದೆ ಗೂಗಲ್ ಉಪಯೋಗಿಸ್ಬೇಡ್ರಿ, ಗೂಗಲ್ ನೋಡ್ಲಾರ್ದ ಹೇಳ್ರಿ. 2000 ಇಸ್ವಿಗೆ 26 ವರ್ಷದಿಂದ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಿದ್ರು ಗೂಗಲ್ ನೋಡ್ಲಾರ್ದ ಹೇಳ್ರಿ. ಯಾಕೆಂದ್ರೆ ಹೆಸರು ತೆಗೆದುಕೊಡ್ತೀನಿ ಈಸಿ ಆಗಿದೆ ಅಂತೇಳಿ. ಬಿಲ್ ಗೇಟ್ಸ್ ಅಲ್ಲ, ಟಾಟಾ ಬಿರ್ಲಾ ಅಂತ ಹೆಸರಾಗಿ ಏನಿಲ್ಲ ವರ್ಲ್ಡ್ ನಂಬರ್ 1 20 ವರ್ಷದಿಂದ ಇವತ್ತಿನ ಕೇಳ್ತೀನಿ ಯಾರು ಅಂತ ಕೇಳಿ ಅದಕ್ಕೆ ಗೊತ್ತಾಗೋದು ನೆನಪಿಲ್ಲ ಅಂದರೆ ನನಗೂ ನೆನಪಿಲ್ಬೇಡಿ ಅಂತ ಯಾರು ನೆನಪಿಡ್ತಾರೆ. 26 ವರ್ಷದಿಂದ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಿದ್ರು ಅಂತ ಯಾರಿಗೂ ನೆನಪಿಲ್ಲ. ಪ್ರತಿ ವರ್ಷವೂ ಬೇರೆ ಬರ್ತಾರೆ, ಮತ್ತೊಬ್ಬರು ಚೇಂಜ್ ಆಗ್ತಾರೆ. ಈಗ ಯಾರಿಗೂ ನೆನಪಿಲ್ಲ. ಅದೆಂತ ಯಶಸ್ಸಿದೆ ಕೇಳಿದೆ ನಾನು. 20 ವರ್ಷ ನೆನಪಿಟ್ಟಿಲ್ಲ ಯಾರು ಯಶಸ್ಸು ಹೆಂಗೆ ಆಗ್ತದೆ ಅಂದ್ರೆ ದುಡ್ಡಿದ್ದರೂ ಪ್ರಪಂಚ ನೆನಪಿಡ್ತದೆ ಅಂತ ಇಲ್ಲ. ಈ ಕೆಲವು ಅಧಿಕಾರ ಇರಬೇಕು. ಅಧಿಕಾರ ಇದ್ರೆ ಯಶಸ್ಸು. ಈಗ ಕಲ್ಪನೆ ಮಾಡ್ಕೊಳ್ಳಿ, ಭಾರತದ ಪ್ರಧಾನಮಂತ್ರಿ ಯಾರು ಯಶಸ್ಸು ಹೌದು. ಭಾರತದ ಪ್ರಧಾನಮಂತ್ರಿ ಯಾರು ಯಶಸ್ಸು ಹೌದು. ಸಕ್ಸಸ್ ಅಲ್ಲ. ನಾನು ಸಕ್ಸೀಡೆಡ್ ಆಗಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಜುಲೈ 5ರಂದು ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಇರುವ ಪೂಜ್ಯ ಶ್ರೀ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾದ ನೂತನ ಅಧ್ಯಕ್ಷರ, ಕಾರ್ಯದರ್ಶಿಗಳ ಮತ್ತು ಇತರೆ ಆಡಳಿತ ಮಂಡಳಿಯ ಸದಸ್ಯರುಗಳ ಪದಗ್ರಹಣ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾದ ನೂತನ ಅಧ್ಯಕ್ಷರಾಗಿ ಚುನಾಯಿತರಾಗಿರುವ ರಮೇಶ್ ತಿಪ್ನೋರ್ ಬಂಧು ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಗುಲ್ಬರ್ಗಾ ರೋಟರಿ ಕ್ಲಬ್ಬಿನ ನೂತನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಪದಗ್ರಹಣ ಕಾರ್ಯಕ್ರಮವು 2026-27ನೇ ರೋಟರಿ ವರ್ಷದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯ ಪದಗ್ರಹಣ ಸಮಾರಂಭವನ್ನು ದಿನಾಂಕ 5ನೇ ಜುಲೈ 2026ರ ರವಿವಾರದಂದು ಸಾಯಂಕಾಲ 5:30 ಗಂಟೆಗೆ ಪೂಜ್ಯ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್, ಅಪ್ಪ ಪಬ್ಲಿಕ್ ಸ್ಕೂಲ್, ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. 2026-27ನೇ ಸಾಲಿನ ಚುನಾಯಿತ ಅಧ್ಯಕ್ಷರಾದ ರೋಟರಿಯನ್ ರಮೇಶ್ ಜಿ ತಿಪ್ನೋರ್ ಬಂಧು ಹಾಗೂ ಚುನಾಯಿತ ಕಾರ್ಯದರ್ಶಿಗಳಾದ ರೋಟರಿಯನ್ ಡಾಕ್ಟರ್ BS ದೇಸಾಯಿ ಅವರು ಹಾಗೂ ಆಡಳಿತ ಪದಾಧಿಕಾರಿಗಳಿಗೆ P ಕೇಶವ ರೆಡ್ಡಿ, ರೋಟರಿ ಜಿಲ್ಲಾ ಗವರ್ನರ್ ಪದಗ್ರಹಣ ಮಾಡುವರು. ಇನ್ನರ್ ವೀಲ್ ಪದಗ್ರಹಣ ಕಾರ್ಯಕ್ರಮಕ್ಕೆ ರೋಟರಿ ಫಸ್ಟ್ ಲೇಡಿ P ಶ್ವೇತಾ ಕೇಶವ ರೆಡ್ಡಿ ಅವರು, ಚುನಾಯಿತ ಅಧ್ಯಕ್ಷರಾದ ಜ್ಯೋತಿ ರಾಠೋಡ್ ಹಾಗೂ ಚುನಾಯಿತ ಕಾರ್ಯದರ್ಶಿಗಳಾದ OA ಚೆನ್ನಮ್ಮ ಅವರು ಹಾಗೂ ಆಡಳಿತ ಪದಾಧಿಕಾರಿಗಳಿಗೆ ಪದಗ್ರಹಣ ಮಾಡುವರು. 2026-27ನೇ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾದ ರೋಟರಿಯನ್ ರಮೇಶ್ ಜಿ ತಿಪ್ನೋರ್ ಬಂಧು ಈ ವರ್ಷದ ಕ್ರಿಯೇಟಿವ್ ಲಾಸ್ಟಿಂಗ್ ಇಂಪ್ಯಾಕ್ಟ್, ಶಾಶ್ವತವಾದ ಪ್ರಭಾವವನ್ನು ಸೃಷ್ಟಿಸುವುದು ಎಂಬ ಘೋಷವಾಕ್ಯದೊಂದಿಗೆ ಕ್ಲಬ್ ನೇತೃತ್ವ ವಹಿಸಲಿದ್ದಾರೆ. ಪದಗ್ರಹಣ ಸಂದರ್ಭದಲ್ಲಿ ಕಲಬುರಗಿ ನಗರದ ಕೆಲವು ಬಡ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ನೋಟ್ಬುಕ್ ಹಾಗೂ ಶಿಕ್ಷಣ ಸಲಕರಣೆಗಳನ್ನು ಉಚಿತವಾಗಿ ರೋಟರಿ ಕ್ಲಬ್ ವತಿಯಿಂದ ವಿತರಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು.
ಕಾರ್ಯದರ್ಶಿಗಳಾಗಿ ಚುನಾಯಿತರಾಗಿರುವ ಡಾಕ್ಟರ್ BS ದೇಸಾಯಿ ಅವರು ಮಾತನಾಡಿ, ಈ ವರ್ಷ 52 ಸಾಪ್ತಾಹಿಕ ಸಭೆಗಳನ್ನು 90% ಹೆಚ್ಚು ಹಾಜರಾತಿಯೊಂದಿಗೆ ನಡೆಸಲಾಗುವುದು. ಕನಿಷ್ಠ 30 ಸೇವಾ ಯೋಜನೆಗಳನ್ನು ಪೂರ್ಣಗೊಳಿಸಲಾಗುವುದು. ಪಾರದರ್ಶಕತೆಗಾಗಿ ಎಲ್ಲ ಯೋಜನೆ ಮತ್ತು ದಾಖಲೆಗಳನ್ನು ಅಪ್ಡೇಟ್ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಗುಲ್ಬರ್ಗಾ ರೋಟರಿ ಕ್ಲಬ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಪದಗ್ರಹಣ ಸಮಾರಂಭ. ಗುಲ್ಬರ್ಗಾ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳ ಪದಗ್ರಹಣ ಕಾರ್ಯಕ್ರಮ 2026-27ನೇ ರೋಟರಿ ವರ್ಷದ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು ಪದಗ್ರಹಣ ಸಮಾರಂಭವನ್ನು ದಿನಾಂಕ 5/7/2026ರಂದು ರವಿವಾರ ಸಾಯಂಕಾಲ 5:30 ಗಂಟೆಗೆ ಪೂಜ್ಯ ಬಸವರಾಜಪ್ಪ ಮೆಮೋರಿಯಲ್ ಹಾಲ್, ಅಪ್ಪ ಪಬ್ಲಿಕ್ ಸ್ಕೂಲ್, ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಭವ್ಯ ಪದಗ್ರಹಣ ಕಾರ್ಯಕ್ರಮಕ್ಕೆ ಶ್ರೀ ಶೇಬ್ರ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು, ಸಂಸ್ಥಾನ್ ಕಟ್ಟಿಮನಿ ಹಿರೇಮಠ್ ಮುಗುಳ್ನಾಗಾಂವ್ ಇವರು ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಘು ಅಕ್ಮಂಚಿ ಕಾರ್ಯದರ್ಶಿಗಳು, ಸೇವಾ ಭಾರತಿ ಉತ್ತರ ಪ್ರಾಂತ್ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು, ಕೇಂದ್ರೀಯ ವಿಶ್ವವಿದ್ಯಾಲಯ ಇವರು ಆಗಮಿಸಲಿದ್ದಾರೆ. ಸನ್ಮಾನಿತರಾಗಿ ಶ್ರೀ ಬಸವರಾಜ್ ದೇಶಮುಖ್ ಗೌರವಾನ್ವಿತ ಕಾರ್ಯದರ್ಶಿಗಳು, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಅವರು ಭಾಗವಹಿಸಲಿದ್ದಾರೆ. ಮತ್ತು ರೋಟರಿ ಕ್ಲಬ್ಬಿನ ಪದಗ್ರಹಣ ಕಾರ್ಯಕ್ರಮಕ್ಕಾಗಿ ಪಿ ಕೇಶವರೆಡ್ಡಿ, ರೋಟರಿ ಕ್ಲಬ್ ಗವರ್ನರ್ 31/60/2026-27ನೇ ಸಾಲಿನ ಅವರು ಚುನಾಯಿತ ಅಧ್ಯಕ್ಷರು ರೋಟರಿಯನ್ ಶ್ರೀ ರಮೇಶ್ ಜಿ ತಿಪ್ನೂರ್ ಬಂಧು ಹಾಗೂ ಚುನಾಯಿತ ಕಾರ್ಯದರ್ಶಿಗಳಾದ ರೋಟರಿಯನ್ ಡಾಕ್ಟರ್ BS ದೇಸಾಯಿ ಅವರು ಹಾಗೂ ಆಡಳಿತ ಪದಾಧಿಕಾರಿಗಳಿಗೆ ಪದಗ್ರಹಣ ಮಾಡುವರು. ಇನ್ನರ್ ವೀಲ್ ಪದಗ್ರಹಣ ಕಾರ್ಯಕ್ರಮಕ್ಕೆ ರೋಟರಿ ಫಸ್ಟ್ ಲೇಡಿ ಶ್ರೀಮತಿ ಪಿ ಶ್ವೇತಾ ಕೇಶವರೆಡ್ಡಿ ಅವರು, ಚುನಾಯಿತ ಅಧ್ಯಕ್ಷರ ಶ್ರೀಮತಿ ಜ್ಯೋತಿ ರಾಠೋಡ್ ಹಾಗೂ ಚುನಾಯಿತ ಕಾರ್ಯದರ್ಶಿಗಳಾದ ಶ್ರೀಮತಿ OA ಚೆನ್ನಮ್ಮ ಅವರು ಹಾಗೂ ಆಡಳಿತ ಪದಾಧಿಕಾರಿಗೆ ಪದಗ್ರಹಣ ಮಾಡುವರು. ಇಂಡಕ್ಷನ್ ಅಧಿಕಾರಿಗಳಾಗಿ ರೋಟರಿಯನ್ ಮಣಿಲಾಲ್ ಪಿ ಶಾ PDG ಗವರ್ನರ್ ನೂತನ ಸದಸ್ಯರುಗಳಿಗೆ ನೇಮಕ ಮಾಡುವ ಹಾಗೂ ಜ್ಯೋತಿ R ತೆಗ್ನೂರ್ ಇಂಡಕ್ಷನ್ ಅಧಿಕಾರಿಗಳು ಇವರು ಇನ್ನರ್ ವೀಲ್ ಸದಸ್ಯರುಗಳನ್ನು ನೇಮಕ ಮಾಡುವರು. ಗೌರವಾನ್ವಿತ ಅಧಿಕಾರಿಗಳಾಗಿ ರೋಟರಿಯನ್ ಡಾಕ್ಟರ್ ಗೌತಮ್ ಜಾಗೀರ್ದಾರ್, ಮಾಣಿಕ್ ಪವಾರ್, ಡಾಕ್ಟರ್ ಸುಧಾ ಹಾಲ್ಕಾಯ್ ಅಸಿಸ್ಟೆಂಟ್ ಗವರ್ನರ್ ಮತ್ತು ಗುಲ್ಬರ್ಗಾ ರೋಟರಿ ಕ್ಲಬ್ನ ಹಿಂದಿನ ಅಧ್ಯಕ್ಷರು ಉದಯ್ ಹುನಗುಂಟಿಕರ್, ಗುಲ್ಬರ್ಗಾ ರೋಟರಿ ಕ್ಲಬ್ನ ಹಿಂದಿನ ಕಾರ್ಯದರ್ಶಿಗಳಾದ ಮಲ್ಕಣ್ಣ ಕಣ್ಣಿ ಮತ್ತು ಇನ್ನರ್ ವೀಲ್ ಹಿಂದಿನ ಅಧ್ಯಕ್ಷರು ಕಲ್ಯಾಣೇಶ್ವರಿ ಅಕ್ಕಿ, ಹಿಂದಿನ ಕಾರ್ಯದರ್ಶಿಗಳಾದ ಶ್ರೀಮತಿ ಶಿವಲೀಲಾ ಮಾಮಣಿ ಭಾಗವಹಿಸಲಿದ್ದಾರೆ. 5/7/2026ರಂದು ಕಲಬುರಗಿ ನಗರದ ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್, ಅಪ್ಪ ಪಬ್ಲಿಕ್ ಸ್ಕೂಲ್, SB ಟೆಂಪಲ್ ಕಲಬುರಗಿಯಲ್ಲಿ ನಡೆಯುವಂಥ 2026-27ನೇ ಸಾಲಿನ ರೋಟರಿ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಪದಗ್ರಹಣದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹಾಗೂ ಅಧ್ಯಕ್ಷರು 2026-27ನೇ ಸಾಲಿನಲ್ಲಿ ಅವರು ಕಾರ್ಯಕ್ರಮವನ್ನು ಯಾವ ರೀತಿ ಆ ವರ್ಷದ ಘೋಷಣೆಗಳನ್ನು ಮಾಡುವುದರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರ ಮುಖ್ಯ ಅತಿಥಿಗಳ ಮತ್ತು ಎಲ್ಲರ ಬಗ್ಗೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ತಮಗೆ ಪ್ರಥಮವಾಗಿ ನಾನು ಸ್ವಾಗತವನ್ನು ಕೋರಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂಥ ರಮೇಶ್ ಬಂಧು ತಿಪ್ನೂರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ನಾನು BS ದೇಸಾಯಿ ಅಂಥೇಳಿ ಕಾರ್ಯದರ್ಶಿಗಳಾಗಿ ಭಾಗವಹಿಸ್ತಾ ಇದ್ದೇನೆ. ಸಿಲ್ಲಿಂಗಪ್ಪ ಹತ್ತಿಯವರು ಹಿಂದಿನ ಕಾರ್ಯದರ್ಶಿಗಳು, ಹಾಗೆ ಉಜ್ಜಾ ಅವರು, ಆಮೇಲೆ ಮಲ್ಲಿಕಾರ್ಜುನ್ ಖಂಡಿಯವರು 2025-26ನೇ ಸಾಲಿನ ಕಾರ್ಯದರ್ಶಿಗಳು, ಹಾಗೆ ಅರ್ಜುನ್ ಜಮಾದಾರ್ ಅವರು ಮತ್ತು ಬಿರ್ಬಟ್ಟೆ ಅವರು, ಹಾಗೆ ನಮ್ಮ ಹಿರಿಯ ರೋಟರಿ. ಜುಲೈ 6ರಂದು ಕಲಬುರಗಿ ನಗರದ ಮಕ್ತಂಪುರ ಬಡಾವಣೆಯ ಬಸವಣ್ಣ ದೇವಸ್ಥಾನದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಮಾಲಾಧಾರಿಗಳ ರಜತ ಮಹೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಪಾಳಾದ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ.
ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಮಾಲಾಧಾರಿಗಳ ರಜತ ಮಹೋತ್ಸವ ಸಮಾರಂಭವು ಜುಲೈ 6ರಂದು ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಮಕ್ತಂಪುರ ಬಡಾವಣೆಯ ಬಸವಣ್ಣ ದೇವಸ್ಥಾನ ಪ್ರಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪಾಳಾದ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರೇಣುಕಾನಂದ ಚೌಧರಿ, ಸಿದ್ದರಾಮಪ್ಪ ಆಲ್ಗುಡ್ಕರ್, ರಾಜು ಹೆಬ್ಬಾಳ್, ವಿನೋದ ದುದನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ಜುಲೈ ತಿಂಗಳ 6ರಂದು ಕಲಬುರಗಿ ಮಹಾನಗರದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಮಾಲಾಧಾರಿಗಳ ರಜತ ಮಹೋತ್ಸವ ಸಮಾರಂಭ ನಡೆಯುತ್ತಿದ್ದು, ಈ ರಜತ ಮಹೋತ್ಸವ ಸಮಾರಂಭ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದರೆ ಈ ಎಲ್ಲ ಮಾಲಾಧಾರಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರೇಣುಕಾನಂದ ಚೌಧರಿ ಅವರು ಸುಮಾರು 25 ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷವೂ ರೇವಣಸಿದ್ದೇಶ್ವರರ ಆರಾಧಕರಾಗಿ ರೇವಣಸಿದ್ದೇಶ್ವರರ ನಾಮದ ಮೇಲೆ ಮಾಲಾಧಾರಿಗಳಾಗಿ ಆಚಾರ ವಿಚಾರದಿಂದ ಕೂಡಿಕೊಂಡು ಸುಮಾರು 25 ವರ್ಷಗಳು ಗತಿಸಿವೆ. ಜಗದ್ಗುರು ರೇವಣಸಿದ್ದೇಶ್ವರ ಮಾಲಾಧಾರಿಗಳ 25ನೇ ವರ್ಷದ ಒಂದು ರಜತ ಸಂಭ್ರಮ ಮಾಡಬೇಕನ್ನುವಂಥ ಹಂಬಲದಿಂದ ಪಂಚಪೀಠಗಳಲ್ಲಿ ಓರ್ವರಾಗಿರ್ತಕ್ಕಂಥ ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯರ ಭಗವತ್ಪಾದರ ದಿವ್ಯ ಸನ್ನಿಧಾನದಲ್ಲಿ ಬರುವ 6ನೇ ತಾರೀಕಿಗೆ ಮಕ್ತಂಪುರದ ಬಡಾವಣೆಯಲ್ಲಿ ಕಂಗೊಳಿಸುವಂಥ ಬಸವಣ್ಣ ದೇವಸ್ಥಾನದ ಆವರಣದಲ್ಲಿ ಸಾಯಂಕಾಲ 6 ಗಂಟೆಗೆ ಈ ಒಂದು ರೇವಣಸಿದ್ದೇಶ್ವರ ಮಾಲಾಧಾರಿಗಳ ರಜತ ಮಹೋತ್ಸವ ಸಂಭ್ರಮವನ್ನು ಹಮ್ಮಿಕೊಂಡಿದ್ದು, ಅದಕ್ಕೆ ಪಾವನ ಸನ್ನಿಧಾನವನ್ನು ರಂಭಾಪುರಿ ಪೀಠದ ಜಗದ್ಗುರುಗಳ ದಿವ್ಯ ಸನ್ನಿಧಾನದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಸರಡಿಗೆಯ ರೇವಣಸಿದ್ಧ ಶಿವಾಚಾರ್ಯರು ಪಾಲ್ಗೊಳ್ಳುತ್ತಾರೆ. ಅದರಂತೆಯೇ ಸ್ಟೇಷನ್ ಬಬಲಾದದ ಶಿವಮೂರ್ತಿ ಶಿವಾಚಾರ್ಯರು ಕೂಡ ವೇದಿಕೆಗೆ ಪಾಲ್ಗೊಳ್ಳುತ್ತಾರೆ. ಅದೇ ಮಕ್ತಂಪುರದಲ್ಲಿ ಕಂಗೊಳಿಸುವಂಥ ಗದ್ದುಗೆ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಲಿಂಗೇಶ್ವರ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜುಲೈ 12ರಂದು ಪಂಡಿತ್ ಡಿ.ವಿ. ಪಲುಸ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ಇರುವ ಮರಾಠ ಸಾಹಿತ್ಯ ಮಂಡಳಿಯಲ್ಲಿ ವಚನ ಗಾಯನ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. ಪಂಡಿತ್ ಡಿ.ವಿ. ಪಲುಸ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಹಾಗೂ ದೇವೇಂದ್ರಪ್ಪ ಜಿಸಿ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಹಾಗೂ ಬಸವಣ್ಣನವರ ಮತ್ತು ಶರಣರ ವಚನ ಸಾಹಿತ್ಯವನ್ನು ಸಂಗೀತದ ಮೂಲಕ ಮುಂದಿನ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ವಚನ ಗಾಯನ ಸ್ಪರ್ಧೆ 2026ನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯು ದಿನಾಂಕ 12ನೇ ಜುಲೈ 2026ರ ರವಿವಾರದಂದು ಬೆಳಿಗ್ಗೆ 9 ಗಂಟೆಯಿಂದ ನಡೆಯಲಿದೆ. ಈ ಕಾರ್ಯಕ್ರಮ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಮರಾಠ ಸಾಹಿತ್ಯ ಮಂಡಳಿಯಲ್ಲಿ ಆಯೋಜಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ 12ರಿಂದ 18 ವರ್ಷದ ಒಳಗಿನ ವಿದ್ಯಾರ್ಥಿಗಳು ಭಾಗವಹಿಸಬಹುದು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಸ್ಪರ್ಧಿಗಳಿಗೆ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಪಂಡಿತ್ ಡಿ.ವಿ. ಪಲುಸ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ಧಾರ್ಥ ಚಿಮ್ಮ ಇದಲಾಯಿ, ಡಾಕ್ಟರ್ ನಾಗರಾಜ್ ಪುರಂಕರ್, ಯಲ್ಲಾಲಿಂಗ ಢಾಂಗೆ, ಸಿದ್ದಲಿಂಗ ಮಾಹೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೇವೇಂದ್ರಪ್ಪ ಜಿಸಿ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಈ ವಚನ ಸಂಗೀತ ಕಾರ್ಯಕ್ರಮ ಒಂದು ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾಕಪ್ಪ ಅಂದರೆ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಬೆಂಗಳೂರು ಲೆವೆಲಲ್ಲಿ ಯಾವ ರೀತಿ ಸಂಗೀತ ಸ್ಪರ್ಧೆಗಳನ್ನು ಮಾಡ್ತಾರೆ, ಅದೇ ರೀತಿ ನಾವು ಈ ನಮ್ಮ ಕಲ್ಯಾಣ ಕರ್ನಾಟಕದ ವಚನಗಳು ಪ್ರಸ್ತುತದಲ್ಲಿ ಬರಬೇಕು ಮತ್ತು ಅದರ ಅರಿವನ್ನು ಮೂಡಿಸುವ ಕೆಲಸವನ್ನು ನಾವು ಮಾಡ್ತಿದ್ವಿ. ಈಗಾಗಲೇ ಹಿಂದಿನ ಸಾರಿ ನಮ್ಮ ನಾಗರಾಜ್ ಪುರಂಕರ್ ಸಂಸ್ಥೆ ವತಿಯಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾಂಪಿಟೇಷನ್ ಹಮ್ಮಿಕೊಂಡಾಗ ಒಳ್ಳೆ ರೀತಿ ಅದಕ್ಕೆ ಒಂದು ಬೆಂಬಲವನ್ನು ಬಂತು. ಕೆಲವು ಜನರು ಅಂದರು ಬಸವಣ್ಣನವರ ವಚನಗಳು ಕೂಡ ಪ್ರಸ್ತುತದಲ್ಲಿ ಸ್ಪರ್ಧೆ ಮಾಡಬೇಕಂದಾಗ ಈ ಸಾರಿ ನಾವು 2 ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಈ ವಚನಗಳ ಸಂಗೀತ ಕಾರ್ಯಕ್ರಮ ಒಂದು ಕಾಂಪಿಟೇಷನನ್ನು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ
ಇಷ್ಟೇ ವಿಷಯ ಏನು ಭಾಳ ದೊಡ್ಡದಲ್ಲ, ಇದು ಜನರಿಗೆ ತಲುಪಿಸುವ ಕಾರ್ಯ ತಮ್ಮ ಮುಂದೆ ಆಗ್ತದೆ ಒಂದು ಅಭಿಪ್ರಾಯ ಇಟ್ಕೊಂಡು ನಾವು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಇದು ತಾವು ಪ್ರಸಾರ ಮಾಡಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೆ ಮುಟ್ಟುವಂಥ ಕೆಲಸ ಮಾಡ್ತೀರಂತ ತಿಳ್ಕೊಂಡಿದ್ದೇವೆ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಜಿಲ್ಲಾ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಕಲಬುರಗಿ ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಎಂದು ಘೋಷಿಸುವಂತೆ ಆಗ್ರಹಿಸಲಾಯಿತು. ಜೂನ್ ತಿಂಗಳಿನಲ್ಲಿ ವಾಡಿಕೆಯಷ್ಟು ಮಳೆಯಾಗಿಲ್ಲ, ಮಳೆಯ ಕೊರತೆಯಾಗಿದೆ, ಮುಂಗಾರು ಬಿತ್ತನೆ ಕುಂಠಿತವಾಗಿದೆ. ಕಲಬುರಗಿಯನ್ನು ಬರಗಾಲವೆಂದು ಘೋಷಿಸಿ ದನಕರುಗಳಿಗೆ ಕಣಕಿ ಗೋಶಾಲೆ ತೆರೆಯಿರಿ. ಉಜನಿ ಡ್ಯಾಂನಿಂದ ಕರ್ನಾಟಕದ ನೀರಿನ ಪಾಲು 15 ಟಿಎಂಸಿ ನೀರು ಬಿಡುಗಡೆಗಾಗಿ ಭೀಮಾ ನದಿಗೆ ನೀರು ತುಂಬಿಸಿ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲಿ ಸಾರ್ವಜನಿಕರಿಗೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಮೋಡ ಬಿತ್ತನೆಗಾಗಿ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಜಿಲ್ಲಾ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಚಾಲಕರಾದ ಶರಣಬಸಪ್ಪ ಮಮಶೆಟ್ಟಿ, ರಾಜ್ಯ ಉಪಾಧ್ಯಕ್ಷರಾದ ಸಿದ್ದರಾಮ್ ಧಣ್ಣೂರು, ಅಶೋಕ್ ಹೂಗಾರ್, ಶರಣಗೌಡ ಪಾಟೀಲ್, ವಿಶ್ವನಾಥ್ ಹೂಗಾರ್, ದಿಲೀಪ್ ನಾಗುರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಫಜಲ್ಪುರ ತಾಲೂಕದಲ್ಲಿ ಭೀಮಾ ನದಿ ಹರಿತದ. ನಾವು ನೀರಿಗಾಗಿ ದನ ಕರುಗಳು ರೈತರು ಸಂಕಷ್ಟದಲ್ಲಿ ನಾವು ಜುಲೈ ತಿಂಗಳಲ್ಲಿ ನಾವು ಇದು ಆಗಬೇಕಾಗಿತ್ತದು. ಮಳೆನೂ ಬಂದಿಲ್ಲ ಈ ವರ್ಷ. ಹೀಗಾಗಿ ನಮ್ಗೆ ನೀರಿಂದು ಆತಂಕವಾಗಿ ಕಂಡಾಪಟ್ಟಿ ತ್ರಾಸದ. ನಾವು DC ಅವರಿಗೆ ಒಂದೂವರೆ ತಿಂಗಳಾಯಿತು, ನಾಳೆ ಬಿಡ್ತೀವಿ ನಾಡ್ದು ಬಿಡಿಸ್ತೀವಿ ಅಂತ ಅನ್ಕೋತಿ, ಇನ್ನಕ್ಕಾಗಿ ನಮ್ಗೆ ನೀರು ಬಂದೇ ಇಲ್ಲ. ಈಗ ಭೀಮಾ ನದಿ ಮೇಲೆ ಅವಲಂಬಿತ ಆದಂಥ ನಮ್ಮ ರೈತರು ನಾವು ಪೂರಾ ಈಗ ನೀರಿಂದು ಭಾಳ ಸಮಸ್ಯೆ ಬಂದದ. ನಮ್ಮ ಶಾಸಕರು MI ಪಾಟೀಲ್ರು ಮತ್ತು ನೀರಿಂದು ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಏನೋ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಂಗೆ ಮಾಡಿ ಅದ್ರ ಬಗ್ಗೆ ಏನೂ ನಿರ್ಲಕ್ಷ್ಯ ಮಾಡ್ಲಕತ್ತಾರ. ಈಗ ನಮ್ಮ ಬಾಜುಹಳ್ಳಿ ತಾಲೂಕೆ ಆದಂಥ ಇಂಡಿ ಶಾಸಕರು ಯಶವಂತರಾವ್ ಪಾಟೀಲ್ರು ರೈತರಿಗೆ ಪ್ರತಿ ತಿಂಗಳ ಅದು ಕೆನಲ್ ಮುಖಾಂತರ ಇಂಡಿ ಕಾವಲಿಗೆ ನೀರು ಹರಿಸ್ತಾರ. ಮತ್ತು ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಮೊನ್ನೆನೇ ನಮ್ಮ ಗುಲ್ಬರ್ಗ ಇದಕ್ಕೆ ನೀರು ಹರಿಸಿದ್ರು ಅವರು. ಮತ್ತು ಸಿಂದಗಿ ಅಶೋಕ್ ಮನುಗೋಳ್ ಅಂತೇಳಿ ಅವರೆಲ್ಲ ನೀರು ಹರಿಸಿದ್ರು. ನಮ್ಮದು 3 TMC ಹಿಡಿಯೋಂಥ ಕೆಪಾಸಿಟಿ ನಮ್ಮ ಅಫಜಲ್ಪುರ ತಾಲೂಕದಾಗ ಇದ್ರೂ ಅದರಲ್ಲಿ ನೀರು ಹಿಡ್ಕೊಳಕ್ಕಾಗಂಗಿಲ್ಲ. ಅದರಲ್ಲಿ ಏನಾಗ್ಯದತ್ತಂದ್ರೆ ನಮ್ಮ ಅಫಜಲ್ಪುರ ತಾಲೂಕದಾಗ ಅಧಿಕಾರಿಗಳು ಪೂರಾದು ಕೇರ್ಲೆಸ್ ಮಾಡೋದ್ರಿಂದ ಸಂಪೂರ್ಣವಾಗಿ ಭೀಮಾ ನದಿ ಬತ್ತಿ ಹೋಗ್ಯದ. ಈಗ ಉಜನಿದಿಂದ ತರ್ಲಕ್ಕೂ ಅವರಿಗೆ ಒಂದು ಅಯೋಗ್ಯ ಮಾಡಿ ಹೊಸ ಮಂದಿ MLA ಅವ್ರ ಕಲ್ತೂ ತರ್ಲಕ್ಕೂ ತಯಾರಿಲ್ಲ. ಮತ್ತು ನಮ್ಮ ಆಲಿಮಟ್ಟಿದಿಂದ ತಂದು ಹಾಕಿದ್ರು ಅದನ್ನು ಮಾಡ್ಲಕ್ಕೆ ತಯಾರಿಲ್ಲ. ಪರಿಸ್ಥಿತಿ ನಮ್ಮದು ಪೂರಾ ತೆಪ್ಪದ. ಜೇರ್ ಕರ್ತ ಅವರು ನಮಗೆ 2-3-4 ದಿನದಲ್ಲಿ ತಂದು ತರಿಸಿ ಆಲಿಮಟ್ಟಿದಿಂದ ತರ್ತಾರೋ ಏನೋ ಉಜನಿದಿಂದ ತರ್ತಾರೋ ಅದು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.